ನಮಸ್ತೆ ಕರ್ನಾಟಕ. ಇವತ್ತು ನಾವು ತುಪ್ರಿಕಾಯಿ ಬಜ್ಜಿ ಅಂದರೆ ತುಪ್ಪದ ಹೀರೆಕಾಯಿ ಕೂಡ ಅಂತಾರೆ, ಅದರ ಬಜ್ಜಿ ಹಿಂಗೆ ಮಾಡೋಣ ಅಂತ ಇವತ್ತು ನಾವು ನೋಡೋಣ. ನೋಡ್ರಿ, ಈ ಥರ ಇರುತ್ತೆ ತುಪ್ರಿಕಾಯಿ. ಈ ಥರ ಇದನ್ನು ರೌಂಡಾಗಿ ಹೆಚ್ಕೋಬೇಕು. ಈಗ ನೋಡ್ರಿ, ನಾವೊಂದು ದೊಡ್ಡ ಬಟ್ಲಕ್ಕೆ ಒಂದು ಅರ್ಧ ಬಟ್ಲು ಕಾರ್ನ್ ಹಿಟ್ಟು ಹಾಕೊಳಕತ್ತೀನಿ. ಒಂದೂವರೆ ಕಪ್ನಷ್ಟು ಕಡಲೆ ಹಿಟ್ಟು ಹಾಕೊಳಕತ್ತೀನಿ. ಒಂದು ಅರ್ಧ ಕಪ್ಗಿನ ಸ್ವಲ್ಪ ಕಡಿಮೆ ಮೈದಾ ಹಿಟ್ಟು ಹಾಕ್ಕೊಳಕತ್ತೀನಿ. ಒಂದು ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಳಕತ್ತೀನಿ. ನೋಡಿರಿ, ಇವೆಲ್ಲ ಹಿಟ್ಟನ್ನು ನಾನು ಎಷ್ಟು ಮೆಜರ್ಮೆಂಟ್ ಹೇಳೋಣಲ್ಲ ಅಷ್ಟು ಹಾಕ್ಕೊಂಡ್ರೆ ಚಲೋ ಇರುತ್ತೆ. ಈಗ ನೋಡಿರಿ, ಬಜ್ಜಿಗೆ ಬೇಕಾಗಿರೋದು ಅಂತ ಹಸೆ ಖಾರನೀಗ ರೆಡಿ ಮಾಡತ್ತೀನಿ. ಸೇಮ್ ಕೊತ್ತಂಬರಿ, ಕರಿಬೇವು, ಅಲ್ಲ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಬಿ ಇಟ್ಕೋಬೇಕು. ಸ್ವಲ್ಪ ದಪ್ಪ ಉಪ್ಪು ಹಾಕಿ ರುಬ್ಬಿಟ್ಕೋಬೇಕು. ಈಗ ಹಾಕಿಟ್ಕೊಂಡಿರೋ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಅರಿಶಿನ, ಜೀರಿಗೆನ ನೋಡಿರಿ ಈ ಥರ ಕೈ ಒಳಗೆ ನಾವು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಬೇಕು. ಅಜ್ವಾನೂ ಕೂಡ ಹಂಗೆ ಹಾಕ್ಬೇಕು. ಇವೆರಡನ್ನೂ ಹಿಂಗೆ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಟೇಸ್ಟ್ ಚಲೋ ಕೊಡ್ತೈತಿ, ಮಸ್ತ್ ಕೊಡ್ತೈತಿ. ಈಗ ರುಬ್ಕೊಂಡಿರೋಂಥ ಹಸಿ ಖಾರನ ಹಾಕಕತ್ತೀನಿ. ಇದನ್ನೆಲ್ಲ ಹಾಕಿ ಸ್ವಲ್ಪ ಹಿಟ್ಟನ್ನೆಲ್ಲ ಒಳಗೆಲ್ಲ ಕಲಿಸ್ಬೇಕು. ನೀಟಾಗಿ ಅದೆಲ್ಲ ಕಡೆ ಸ್ಪ್ರೆಡ್ ಆಗೋಂಗೆ ಕಲಿಸ್ಬೇಕು. ನೋಡಿರಿ ಈ ಥರ. ಈಗ ಅದಕ್ಕೆ ನೀರು ಸೇರಿಸ್ಕೋಬೇಕು. ಭಾಳ ಗಟ್ಟಿನೂ ಅಲ್ಲ, ಭಾಳ ನೀರಂಗೂ ಅಲ್ಲ. ಈಗ ನೀವು ಮಿರ್ಚಿ ಬಜ್ಜಿ ಹೆಂಗೆ ಮಾಡ್ತೀರಲ್ಲ ಆ ಥರ ನಾವೀಗ ಇದನ್ನೆಲ್ಲ ಕಲಿಸ್ಕೋಬೇಕು. ನೋಡಿರಿ, ಈ ಥರ ಕಲಿಸ್ಕೊಂಡಾದ ತಕ್ಷಣ ಪೂರ್ತಿ ಗಂಟು ಯಾವುದೂ ಇರಬಾರ್ದು. ಗಂಟು ಇರದೇ ಥರ ಈ ಥರ ಪಟ್ ಅಂತ ಬಡಿದು ನಾದಬೇಕು. ನೋಡಿರಿ, ಈ ಥರ ಕಲಿಸ್ಕೊಂಡ್ರೆ ಅದು ಹದ ಚಲೋ ಬರ್ತೈತಿ. ನೋಡಿರಿ, ಈ ಥರ ಇರಬೇಕದು. ಈ ಥರ ಹಿಂಗೆ ಆಗಬೇಕದು. ಈಗ ನೋಡಿರಿ, ಸ್ವಲ್ಪ ಇದಕ್ಕೆ ಸೋಡಾ ಪುಡಿ ಹಾಕ್ಕೊಳ್ಳೋಣ. ಈಗ ಹಾಕ್ಕೊಂಡು ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು. ಎಣ್ಣೆ ಕಾದ ತಕ್ಷಣ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ತುಪ್ರಿಕಾಯಿನ ಅದರೊಳಗೆ ಎದ್ದಿ ಒಂದೊಂದನ್ನು ಬಿಡಬೇಕು. ಬಿಟ್ಟು ಕೂಡಲೇ ನೋಡಿರಿ, ಈ ಥರ ಒಂದೊಂದನ್ನ ಹಾಕಿಟ್ಕೋಬೇಕು. ನೋಡಿರಿ, ಈ ಥರ ನೀವು ತುಪ್ರಿಕಾಯಿ ಬಜ್ಜಿನ ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ಭಾಳ ಜಾಸ್ತಿ ಮಾಡ್ತಾರೆ. ಮಳೆಗಾಲದಾಗ, ಚಳಿಗಾಲದಾಗ, ಸಾಯಂಕಾಲ ಮಳೆ ನೋಡ್ಕೊತ ತಿಂದ್ರೆ ಮಸ್ತ್ ಮಜಾ ಬರ್ತೈತಿ. ಹೊರಗೆ ಮಳೆ ಬರ್ತಿರ್ಬೇಕು, ಒಳಗೆ ಬಜ್ಜಿ ಮತ್ತು ಚಹಾ ಕುಡಿತಿರ್ಬೇಕು. ಮಸ್ತ್ ಇರ್ತೈತಿ ರೀ. ನೋಡ್ರಿ, ಒಂದ್ಸತ ತಿಂದು ನೋಡಿರಿ ಹೆಂಗಿತ್ತಂತ ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ನಮಸ್ತೆ.